ವಿಜಯ್ ಅಧಿಕಾರಕ್ಕೆ ಬರ್ದೇ ಇರೋ ತರ ಆಪೋಸಿಷನ್ ಎಲ್ಲ ಒಂದಾಗೋದು. ಡಿಎಂಕೆ, ಎಐಡಿಎಂಕೆ ಮತ್ತು ಅದರ್ಸ್ ಕಾಂಬಿನೇಷನ್ ಇದು ತುಂಬಾ ಕಡಿಮೆ. ಯಾಕೆ ಅಂತಂದ್ರೆ ಆ ರೈವಲ್ರಿ ಹಂಗಿದೆ ಆ ಎರಡು ಪಕ್ಷಗಳದು. ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತ ಅನ್ಸುತ್ತೆ. ಇನ್ನು 4 ಏನಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್, ಬಹುಮತ ಸಾಬೀತು ಮಾಡಕ್ಕೆ ಆಗದೆ ಒಂದ್ ರೀತಿ ಪ್ರೆಸಿಡೆಂಟ್ ರೂಲ್ ಬಂದು ಇನ್ನೊಂದ್ಸರಿ ಎಲೆಕ್ಷನ್ ಆಗೋದು. ಸೊ ಹೀಗಾಗಿ ಇನ್ನೊಂದು ಎಲೆಕ್ಷನ್ಗೆ ಹೋಗುವಷ್ಟು ಧೈರ್ಯ ಯಾರು ಪ್ರದರ್ಶನ ಮಾಡಲ್ಲ ತಮಿಳ್ನಾಡಲ್ಲಿ. ಯಾಕೆ ಅಂದ್ರೆ ಇನ್ನೊಂದು ಎಲೆಕ್ಷನ್ಗೆ ಏನಾದ್ರೂ ಹೋದರೆ ಅಷ್ಟು ಸೀಟ್ಗಳನ್ನ ಟಿವಿಗೆ ಗೆದ್ದು ಬಿಡ್ಬೋದು. ಈಗ ದುಡ್ಡು ಖರ್ಚು ಮಾಡಿಲ್ಲ, ಏನೂ ಇಲ್ಲ, ರಿಸೋರ್ಸಸ್ ಇಲ್ಲ, ಒಂದು ಸರಿಯಾದ ಕೇಡರ್ ಇಲ್ಲ, ಇಷ್ಟು ದೊಡ್ಡ ಮಟ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. ಈಗ ಮತ್ತೊಂದ್ಸರಿ ನೋಡಿ ಇವ್ರು ಬರೋದಕ್ಕೆ ಬಿಡ್ಲಿಲ್ಲ ಇವ್ರು ಅನ್ನೋ ತರದಲ್ಲಿ ಏನಾದ್ರು ಮೆಸೇಜ್ ಹೋದ್ರೆ ಜನ ಮುಗಿಬಿದ್ದು ಓಟ್ ಹಾಕಿ ಟಿವಿಕೆಯನ್ನ ಇರೋ ಎಲ್ಲ ತಮಿಳ್ನಾಡಲ್ಲಿ ಇರುವಂತ ಎಲ್ಲಾ ಸೀಟ್ಗಳಿಗೂ ಕೂಡ ತಂದು ಬಿಡಬಹುದು. ಹಾಗಾಗಿ ಎಐಡಿಎಂಕೆ ಆಗ್ಲಿ ಡಿಎಂಕೆ ಆಗ್ಲಿ ಆ ತರದ ಪ್ಲಾನ್ಸ್ಗೆ ಹೋಗೋದಿಲ್ಲ ಅಂತ ನನ್ಗನ್ಸುತ್ತೆ.